ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇಂಗ್ಲೆಂಡ್ ವಿರುದ್ಧದ ಮೊದಲನೇ T20I ಪಂದ್ಯದಲ್ಲಿ ಟೀಮ್ ಇಂಡಿಯಾದ 5 ವೀಕ್ನೆಸ್ ರಿವೀಲ್. ಇನ್ನಾದ್ರೂ ಎಚ್ಚೆತ್ತುಕೊಳ್ತಾರ ಟೀಮ್ ಇಂಡಿಯಾದ ಕೋಚ್ ಮತ್ತು ಕ್ಯಾಪ್ಟನ್. ಇನ್ನು ಗೌತಮ್ ಗಂಭೀರ್ ಅವರು ಎರಡನೇ T20 ಪಂದ್ಯಕ್ಕಾಗಿ ವೈಭವ್ ಬಗ್ಗೆ ನೀಡಿದರು ಸ್ಫೋಟಕ ಮಾಹಿತಿ. ಹೌದು ಸ್ನೇಹಿತರೆ, ವೈಭವ್ ಸೂರ್ಯವಂಶಿ ಅವರ ಬಗ್ಗೆ ಗೌತಮ್ ಗಂಭೀರ್ ಅವರು ಏನೆಲ್ಲ ಮಾತನಾಡಿದ್ದಾರೆ, ಏನೆಲ್ಲ ಹೇಳಿದ್ದಾರೆ ಮತ್ತು ನಮ್ಮ ಟೀಮ್ ಇಂಡಿಯಾದ 5 ವೀಕ್ನೆಸ್ ಏನೆಲ್ಲ ರಿವೀಲ್ ಆಗಿದೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 5 ಪಂದ್ಯಗಳ T20 ಸರಣಿಯ ಮೊದಲನೇ ಪಂದ್ಯ ಮಳೆಯಿಂದ ರದ್ದಾಗಿತ್ತು. ಚೆಸ್ಟರ್ಲಿ ಸ್ಟ್ರೀಟ್ ನಲ್ಲಿ ನಿರಂತರವಾಗಿ ಮಳೆಯಿಂದಾಗಿ ಇಂಗ್ಲೆಂಡ್ ತಮ್ಮ ಇನ್ನಿಂಗ್ಸ್ ನ ಒಂದೇ ಒಂದು ಬೌಲ್ ಅನ್ನು ಆಡಲು ಸಾಧ್ಯವಾಗಲಿಲ್ಲ. ಪರಿಣಾಮ ಪಂದ್ಯವನ್ನು ರದ್ದುಗೊಳಿಸಲಾಯಿತು. ಆದರೆ ಟೀಮ್ ಇಂಡಿಯಾ ಬ್ಯಾಟ್ಸ್ಮನ್ ಗಳು 189 ರನ್ಗಳಿಗೆ 7 ವಿಕೆಟ್ ಸವಾಲಿನ ಮೊತ್ತವನ್ನಾದರೆ ಗಳಿಸಿದ್ದರು. ಇದು ರೋಚಕ ಪಂದ್ಯಕ್ಕೆ ಕಾರಣ ಕೂಡ ಆಗ್ತಾ ಇತ್ತು. ಹೌದು ಸ್ನೇಹಿತರೆ, ಇನ್ನು ಐರ್ಲೆಂಡ್ ವಿರುದ್ಧ 0.2 ಅಂತರದಿಂದ ಸರಣಿ ಸೋತ ನಂತರ ಟೀಮ್ ಇಂಡಿಯಾ ಬ್ಯಾಟಿಂಗ್ ಸುಧಾರಣೆ ಆದರೆ ಕಂಡಿತ್ತು. ಆದರೆ ನಾಯಕ ಶ್ರೇಯಸ್ ಅಯ್ಯರ್ ಮತ್ತು ಅಭಿಷೇಕ್ ಶರ್ಮಾ ಅದ್ಭುತ ಇನ್ನಿಂಗ್ಸ್ ನೊಂದಿಗೆ ಸ್ವಲ್ಪ ಸಮಾಧಾನ ಕೂಡ ತಂದು ಕೊಟ್ಟಿದ್ದರು. ಆದರೆ ಕೆಲವು ವೀಕ್ನೆಸ್ ಮತ್ತೊಮ್ಮೆ ಸ್ಪಷ್ಟವಾಗಿ ಕಂಡು ಬಂದವು. ಟೀಮ್ ಇಂಡಿಯಾದ 5 ವೀಕ್ನೆಸ್ ನೋಡೋದಾಯಿತು ಅಂತಂದ್ರೆ ಕಳಪೆ ಆರಂಭ. ಮೊದಲನೇದೇ ಕಳಪೆ ಆರಂಭ. ಸಂಜು ಸ್ಯಾಮ್ಸನ್ ಮತ್ತು ಇಶಾನ್ ಕಿಶನ್ ಮತ್ತೆ ಬೇಗನೆ ಔಟ್ ಆದರು. ಇದು ಅಗ್ರ ಕ್ರಮಾಂಕದಲ್ಲಿನ ಸ್ಥಿರತೆಯನ್ನು ಬಹಿರಂಗಾದ್ರೆ ಪಡಿಸಿತು. ಹೌದು ಸ್ನೇಹಿತರೆ, ಐರ್ಲೆಂಡ್ ವಿರುದ್ಧದ T20 ಸರಣಿಯಲ್ಲೂ ಭಾರತ ಉತ್ತಮ ಆರಂಭವನ್ನು ಪಡೆಯಲಿಲ್ಲ. ಟೀಮ್ ಇಂಡಿಯಾದ ಹಲವು ಪಂದ್ಯಗಳಲ್ಲಿ ಉತ್ತಮ ಆರಂಭವನ್ನು ಪಡೆಯಲು ಸಾಧ್ಯನೇ ಆಗ್ತಾ ಇಲ್ಲ. ಹೌದು ಸ್ನೇಹಿತರೆ, ಇನ್ನು ಎರಡನೇ ವೀಕ್ನೆಸ್ ನೋಡೋದಾಯಿತು ಅಂತಂದ್ರೆ ಮಧ್ಯಮ ಓವರ್ಗಳಲ್ಲಿ ನಿಧಾನಗತಿಯ ಬ್ಯಾಟಿಂಗ್. ಅಭಿಷೇಕ್ ಶರ್ಮಾ ಔಟ್ ಆದ ನಂತರ 8ನೇ ಮತ್ತು 14ನೇ ಓವರ್ಗಳ ನಡುವೆ ರನ್ ಗಳಿಕೆಯ ವೇಗ ಕಡಿಮೆ ಆಗ್ತಾ ಇದೆ. ಸತತ ವಿಕೆಟ್ ಕಳೆದುಕೊಂಡ ನಂತರ ಟೀಮ್ ಇಂಡಿಯಾ ಮಧ್ಯಮ ಓವರ್ಗಳಲ್ಲಿ ನಿಧಾನಗತಿಯ ಬ್ಯಾಟಿಂಗ್ ಆದ್ರೆ ಮಾಡ್ತಾ ಇದೆ. ಇದು ಐರ್ಲೆಂಡ್ ವಿರುದ್ಧ ಸರಣಿಯಲ್ಲೂ ಕೂಡ ನಾವೆಲ್ಲರೂ ನೋಡಿದೆವು. ಇನ್ನು ಮೂರನೇ ವೀಕ್ನೆಸ್ ರನ್ಔಟ್ ಸಮಸ್ಯೆ. ಹೌದು ಸ್ನೇಹಿತರೆ, ತಪ್ಪು ತಿಳುವಳಿಕೆಯಿಂದಾಗಿ ಇಶಾನ್ ಕಿಶನ್ ಸತತ 2ನೇ ಪಂದ್ಯದಲ್ಲಿ ರನ್ಔಟ್ ಆಗಿದ್ದು ಇದು ತಂಡಕ್ಕೆ ಕಳವಳಕಾರಿ ವಿಷಯವಾಗಿದೆ. ಮುಂದಿನ ಪಂದ್ಯಗಳಲ್ಲಿ ರನ್ಔಟ್ ಆಗುವುದನ್ನು ತಪ್ಪಿಸಬೇಕು. ಇನ್ನು 4ನೇ ವೀಕ್ನೆಸ್ ತಿಲಕ್ ವರ್ಮಾ ನಿಧಾನಗತಿಯ ಬ್ಯಾಟಿಂಗ್. ಹೌದು ಸ್ನೇಹಿತರೆ, ಚೆಸ್ಟರ್ಲಿ ಸ್ಟ್ರೀಟ್ T20ಯಲ್ಲಿ ಭಾರತ ತಂಡದ ತಿಲಕ್ ವರ್ಮಾ ಈ ಸ್ವರೂಪದ ಪ್ರಕಾರ ನಿಧಾನಗತಿಯವಾಗಿ ಬ್ಯಾಟಿಂಗ್ ಆದ್ರೆ ಮಾಡ್ತಾ ಇದ್ದಾರೆ. ಅವರು 13 ಬಾಲ್ಗಳಲ್ಲಿ 13 ರನ್ ಗಳಿಸಿ ಹೀಗಾಗಿ ತಿಲಕ್ ವರ್ಮಾ ಅವರನ್ನು ತಂಡದಿಂದ ಕೈ ಬಿಡಬೇಕೆಂದು ಫ್ಯಾನ್ಸ್ ಕೂಡ ಹೇಳ್ತಾ ಇದ್ದಾರೆ. ಪ್ರತಿಯೊಬ್ಬ ಕ್ರೀಡಾ ಎಕ್ಸ್ಪರ್ಟ್ ಗಳು ಕೂಡ ಮಾತಾಡ್ತಾ ಇದ್ದಾರೆ. ಇನ್ನು 5ನೇದು ವೀಕ್ನೆಸ್ ಬಂದ್ಬಿಟ್ಟು ಕೆಳ ಕ್ರಮಾಂಕದ ಪ್ರಯೋಗ. ಹೌದು ಸ್ನೇಹಿತರ, ಇನ್ನು ಈ ಪಂದ್ಯದಲ್ಲಿ ಅಕ್ಷರ್ ಪಟೇಲ್ ಅವರಿಗಿಂತ ಮೊದಲು ಗೌತಮ್ ಗಂಭೀರ್ ಅವರ ವಿಶೇಷ ಆಟಗಾರ ಹರ್ಷಿತ್ ರಾಣಾ ಅವರನ್ನು ಬ್ಯಾಟಿಂಗ್ಗೆ ಬಡ್ತಿ ನೀಡಲಾಯಿತು. ಅಕ್ಷರ್ ಪಟೇಲ್ ಅವರನ್ನು ಅವರ ಸ್ಥಾನದಲ್ಲಿ ಕಳಿಸಬೇಕಾಗಿತ್ತು. ಆದರೆ ಹರ್ಷಿತ್ ರಾಣಾ ಕೇವಲ 2 ಬಾಲ್ ಗಳನ್ನಾಡಿ 0 ರನ್ ಗಳಿಸಿ ಔಟ್ ಆದರು. ಇದು ಟೀಮ್ ಇಂಡಿಯಾದ ಬ್ಯಾಟಿಂಗ್ ವಿಭಾಗದ ಮೇಲೆ ಹಲವು ಪ್ರಶ್ನೆಗಳನ್ನಾದ್ರೆ ಹುಟ್ಟು ಹಾಕ್ತಾ ಇದೆ. ಈಗ ಉಭಯ ತಂಡಗಳ ನಡುವಿನ 2ನೇ T20 ಪಂದ್ಯ ಜುಲೈ 4ರಂದು ಮ್ಯಾಚ್ ಸೆಂಟರ್ ನಲ್ಲಿ ನಡೆಯಲಿದ್ದು ಭಾರತ ಸರಣಿಯಲ್ಲಿ ಮುನ್ನಡೆ ಸಾಧಿಸಲು ಎದುರು ನೋಡ್ತಾ ಇದೆ. ಇದರ ನಡುವೆ ಟೀಮ್ ಇಂಡಿಯಾದ ಹೆಡ್ ಕೋಚ್ ಗೌತಮ್ ಗಂಭೀರ್ ಮತ್ತು ನಾಯಕ ಶ್ರೇಯಸ್ ಅಯ್ಯರ್ ಪ್ಲೇಯಿಂಗ್ 11 ಬಗ್ಗೆ ದೊಡ್ಡ ನಿರ್ಧಾರನೆ ತೆಗೆದುಕೊಳ್ತಾರೆ ಎಂಬುದು ಕಾದು ನೋಡಬೇಕು. ಇನ್ನು ವೈಭವ್ ಸೂರ್ಯವಂಶಿ ಅವರ ಬಗ್ಗೆ ಗೌತಮ್ ಗಂಭೀರ್ ಅವರು ಏನೆಲ್ಲ ಮಾತನಾಡಿದ್ದಾರೆ, ಏನೆಲ್ಲ ಹೇಳಿದ್ದಾರೆ ಅಂತಂದ್ರೆ ಈ ರೀತಿ ಆದ್ರೆ ಹೇಳಿದ್ದಾರೆ. ಹೌದು, ವೈಭವ್ ಸೂರ್ಯವಂಶಿ ಅವರಿಗೆ ಎಲ್ಲ ಅನುಭವ ಆದ್ರೆ ಇದೆ ಮತ್ತು ಅವರು ಆಡಲು ಸಿದ್ಧರಾಗಿದ್ದಾರೆ ಅಂತ ನಾನಂತೂ ಅಂದುಕೊಂಡಿದ್ದೇನೆ. ಇನ್ನು ವೈಭವ್ ಸೂರ್ಯವಂಶಿ ಅವರು ಇಂಟರ್ನ್ಯಾಷನಲ್ ಗೆ ಕಾಲಿಡಲು ಎಲ್ಲ ಸಿದ್ಧತೆಗಳನ್ನಾದ್ರೆ ಮಾಡಿಕೊಂಡಿದ್ದಾರೆ ಮತ್ತು ರೆಡಿಯಾಗಿದ್ದಾರೆ. ಆದರೆ ಕೆಲವು ಆಟಗಾರರಿದ್ದಾರೆ ಮತ್ತು T20 ಅಂತ ವಿಶ್ವಕಪ್ ಮತ್ತು ದೊಡ್ಡ ಗೇಮ್ ಅಂತ ಬಂದಾಗ ಪಂದ್ಯವನ್ನು ಗೆಲ್ಲಿಸಿಕೊಟ್ಟಂತ ಆಟಗಾರರಾದ್ರೆ ಇದ್ದಾರೆ. ಇನ್ನು ಅಂತ ಆಟಗಾರರನ್ನು ಕೈ ಬಿಡಲು ಅಷ್ಟು ಈಜಿ ಸುಲಭವಲ್ಲ. ಏಕೆಂದ್ರೆ ವೈಭವ್ ಸೂರ್ಯವಂಶಿ ಅವರು ಕಳೆದ 1 ಅಥವಾ 1.5 ವರ್ಷಗಳಿಂದ ಸ್ವಲ್ಪ ಕಣ್ಣಿಗೆ ಆದ್ರೆ ಬೀಳ್ತಾ ಇದ್ದಾರೆ. ಇನ್ನು ಈ ಆಟಗಾರರು ಹಲವು ವರ್ಷಗಳಿಂದಾನೇ ಭಾರತ ತಂಡದಲ್ಲಿ ಆದ್ರೆ ಆಡ್ತಾ ಇದ್ದಾರೆ. ಅಂತ ಆಟಗಾರರನ್ನು ಅಷ್ಟು ಸುಲಭವಾಗಿ ನಾವು ತಂಡದಿಂದ ತೆಗೆದುಹಾಕಲು ಸಾಧ್ಯವಿಲ್ಲ ಮತ್ತು ಅಂತ ಆಟಗಾರರನ್ನು ತೆಗೆದುಹಾಕುವುದಾದರೆ ಅವರಿಗೆ ಸ್ವಲ್ಪ ನಾವು ಮೋಸ ಮಾಡಿದಂತೆಯೇ ಆಗುತ್ತದೆ. ಆ ಕಾರಣದಿಂದಾಗಿ ವೈಭವ್ ಸೂರ್ಯವಂಶಿ ಅವರಿಗೆ 2ನೇ T20 ಪಂದ್ಯದಲ್ಲಿ ಅವಕಾಶ ಸಿಗಬಹುದು ಅಥವಾ ಇಲ್ವೋ ಎಲ್ಲರೂ ಕೂಡ ಕಾದು ನೋಡಿ ಎಂದು ವೈಭವ್ ಸೂರ್ಯವಂಶಿ ಅವರ ಬಗ್ಗೆ ಒಂದು ಸಸ್ಪೆನ್ಸ್ ಆದ್ರೆ ಇಟ್ರ ಅಂತ ಹೇಳ್ಬೋದು ಗೌತಮ್ ಗಂಭೀರ್. ಹೌದು ಸ್ನೇಹಿತರ, ಇನ್ನಷ್ಟು ಮಾತನಾಡಿದಂತ ಗೌತಮ್ ಗಂಭೀರ್ ಅವರು ಈ ರೀತಿ ಆದ್ರೆ ಹೇಳ್ತಾರೆ.
ಇನ್ನು ಇಂಗ್ಲೆಂಡ್ ಅಂತ ಪಿಚ್ ಗಳಲ್ಲಿ ವೈಭವ್ ಸೂರ್ಯವಂಶಿಗೆ ಬ್ಯಾಟಿಂಗ್ ಮಾಡಲು ಕಷ್ಟ ಏನೂ ಆಗುವುದಿಲ್ಲ. ಅವನು ಕೂಡ ಒಳ್ಳೆಯ ಬ್ಯಾಟರ್ ಮತ್ತು ಆ ಕಾರಣದಿಂದಾಗಿ ನಾವು ಅವನ ಬಗ್ಗೆ ಏನು ಕೂಡ ಮಾತಾಡುವುದಿಲ್ಲ. ಇನ್ನು ವೈಭವ್ ಅಂತ ಆಟಗಾರ ಸಿಕ್ಕಿದ್ದು ನಮ್ಮ ಭಾರತ ತಂಡಕ್ಕೆ ಒಳ್ಳೆಯ ವಿಷಯವಿದೆ. ಇನ್ನೊಂದೇನಂತಂದ್ರೆ ವೈಭವ್ ಸೂರ್ಯವಂಶಿ ಅವರು ಇನ್ನ ಮುಂದಿನ ಬರುವಂತ ದಿನಗಳಲ್ಲಿ T20 ತಂಡದಲ್ಲೂ ಕಾಣಿಸಿಕೊಳ್ಳಬಹುದು. ಆದರೆ ಸದ್ಯದ ಮಟ್ಟಿಗೆ ನೋಡೋದಾಯ್ತು ಅಂತಂದ್ರೆ ನಮ್ಮ ಭಾರತ ತಂಡದಲ್ಲಿ ದಿಗ್ಗಜ ಆಟಗಾರರೇ ಇದ್ದಾರೆ. ಆ ಕಾರಣದಿಂದಾಗಿ ಅವರಿಗೆ ಜಾಗ ಸಿಗುವುದು ಸ್ವಲ್ಪ ಕಷ್ಟನೇ ಮತ್ತು ಅನುಮಾನನೇ ಅಂತಂದು ಒಂದು ಸಸ್ಪೆನ್ಸ್ ಮೂಲಕ ಗೌತಮ್ ಗಂಭೀರ್ ಅವರು ಮಾತಾಡ್ತಾರೆ ಅಂತಾನೆ ಹೇಳ್ಬೋದು. ನಿಮ್ಮ ಪ್ರಕಾರ ಗೌತಮ್ ಗಂಭೀರ್ ಅವರ ಮಾತಿನಲ್ಲಿ ಏನೆಲ್ಲ ಅನಿಸ್ತಾ ಇದೆ ಮತ್ತು ಗೌತಮ್ ಗಂಭೀರ್ ಅವರ ಹೇಳಿರೋ ಪ್ರಕಾರ ವೈಭವ್ ಸೂರ್ಯವಂಶಿ ಅವರಿಗೆ ಇಂಗ್ಲೆಂಡ್ ವಿರುದ್ಧ T20 ಸರಣಿಯಲ್ಲಿ ವೈಭವ್ ಸೂರ್ಯವಂಶಿ ಅವರಿಗೆ ಅವಕಾಶ ಸಿಗ್ಬೋದಾ ಇಲ್ವಾ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಮ್ಮ ಭಾರತ ತಂಡ ಇವತ್ತಿನ ದಿನ ಕಳಪೆ ಬ್ಯಾಟಿಂಗ್ ಆದ್ರೆ ಕೊಟ್ಟಿತ್ತು ಪವರ್ ಪ್ಲೇ ನಲ್ಲಿ. ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಇವತ್ತಿನ ದಿನ ಜಾಸ್ತಿ ಜನ ಓಪ್ ಯಾರ ಮೇಲೆ ಇಟ್ಕೊಂಡಿದ್ರು ಅಂತಂದ್ರೆ ಸಂಜು ಸ್ಯಾಮ್ಸನ್ ಬ್ಯಾಟ್ ನಿಂದ ರನ್ ಬರುತ್ತೆ ಅಂತ ಎಲ್ಲರೂ ಕೂಡ ಓಪ್ ಆದ್ರೆ ಇಟ್ಕೊಂಡಿದ್ರು. ಆದ್ರೆ ಸಂಜು ಸ್ಯಾಮ್ಸನ್ ಅವರು ಇವತ್ತಿನ ದಿನ ಕಳಪೆ ಬ್ಯಾಟಿಂಗ್ ಆದ್ರೆ ಮಾಡಿ ಔಟ್ ಆಗ್ತಾರೆ. ಆನಂತರ ಸಂಜು ಸ್ಯಾಮ್ಸನ್ ಔಟ್ ಆಗ್ತಾ ಇದ್ದಂತೆನೆ ನೆಕ್ಸ್ಟ್ ಬಂದಂತ ಬ್ಯಾಟ್ಸ್ಮನ್ ಇಶಾನ್ ಕಿಶನ್ ಕೂಡ ರನ್ ಔಟ್ ಆಗಿ ಈಸಿ ರನ್ ಔಟ್ ಆಗಿ ಹೋಗ್ತಾರೆ. ಹೌದು ಸ್ನೇಹಿತರೆ, ನಮ್ಮ ಭಾರತ ತಂಡ ಇವತ್ತಿನ ದಿನ ಕಳಪೆ ಬ್ಯಾಟಿಂಗ್ ಆದ್ರೆ ಕೊಡ್ತಾ ಇತ್ತು. ಆದ್ರೆ ಅಭಿಷೇಕ್ ಶರ್ಮಾ ಆಡಿದಂತ ವಿಧ್ವಂಸಕ ಬ್ಯಾಟಿಂಗ್ ಇಂದಾಗಿ ನಮ್ಮ ಟೀಮ್ ಇಂಡಿಯಾ ಚೇತರಿಕೆ ಆದ್ರೆ ಗೊಂಡಿತು. ಇಲ್ಲಿ ನಾವು ನೋಡ್ಬೇಕಾಗಿರೋ ಒಂದು ವಿಚಾರ ಏನಂತಂದ್ರೆ ಕಳೆದ 3 ಪಂದ್ಯಗಳಲ್ಲಿ ತಿಲಕ್ ವರ್ಮಾ, ಇಶಾನ್ ಕಿಶನ್ ಮತ್ತು ಸಂಜು ಸ್ಯಾಮ್ಸನ್ ಈ 3 ಜನ ಕೂಡ ಕಳಪೆ ಬ್ಯಾಟಿಂಗ್ ಪರ್ಫಾರ್ಮ್ ಆದ್ರೆ ಮಾಡಿದ್ದಾರೆ. ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಸಂಜು ಸ್ಯಾಮ್ಸನ್ ಬಗ್ಗೆ ನಾವೆಲ್ಲರೂ ಮಾತಾಡ್ಲೇಬೇಕು. ಸಂಜು ಸ್ಯಾಮ್ಸನ್ ಅವರ ಲಾಸ್ಟ್ 3 T20 ಬ್ಯಾಟ್ ನಿಂದ ರನ್ ಬಂದಿರೋದು ಎಷ್ಟಂತ ನೋಡಿದ್ರೆ ಮೊದಲನೇ ಪಂದ್ಯ ಅಂದ್ರೆ ಐರ್ಲೆಂಡ್ ವಿರುದ್ಧ ಮೊದಲನೇ ಪಂದ್ಯದಲ್ಲಿ 4 ಬಾಲ್ ಅಲ್ಲಿ 5 ರನ್ ಆದ್ರೆ ಹೊಡಿತಾರೆ. ಇನ್ನು ಎರಡನೇ T20 ಪಂದ್ಯದಲ್ಲಿ ಐರ್ಲೆಂಡ್ ವಿರುದ್ಧ 1 ಬಾಲ್ಗೆ 0 ರನ್ ನೀಡಿ ಗೋಲ್ಡನ್ ಡಕ್ ಆಗಿ ಔಟ್ ಆಗ್ತಾರೆ. ಆನಂತರ ಇವತ್ತಿನ ದಿನ ಅಂದ್ರೆ ಇಂಗ್ಲೆಂಡ್ ವಿರುದ್ಧ ಮೊದಲನೇ T20 ಪಂದ್ಯದಲ್ಲಿ 7 ಬಾಲ್ ಏನೋ ಆಡ್ತಾರೆ. ಆದ್ರೆ ಇವತ್ತಿನ ದಿನನೂ ಕೂಡ ಕಳಪೆ ಬ್ಯಾಟಿಂಗ್ ಮಾಡಿ ಒಂದೇ 1 ರನ್ ಆಡಿ ಔಟ್ ಆಗ್ತಾರೆ ಸಂಜು ಸ್ಯಾಮ್ಸನ್. ಹೌದು ಸ್ನೇಹಿತರೆ, ಇಶಾನ್ ಕಿಶನ್ ಬಗ್ಗೆನೂ ಕೂಡ ನಾವು ಮಾತಾಡ್ಲೇಬೇಕು. ಸಂಜು ಬಗ್ಗೆ ಮಾತಾಡ್ತಾ ಇದ್ದೇವೆ ಅಂತಂದ್ರೆ ಇಶಾನ್ ಕಿಶನ್ ಬಗ್ಗೆನೂ ಕೂಡ ಮಾತಾಡಬೇಕು. ಇಶಾನ್ ಕಿಶನ್ ಹೌದು T20 ಇಲ್ಲಿ ಬೆಸ್ಟ್ ಬ್ಯಾಟ್ಸ್ಮನ್ ಅಂತ ಪ್ರೂವ್ ಮಾಡ್ತಾ ಇದ್ದಾರೆ. ಆದ್ರೆ ಲಾಸ್ಟ್ 3 ಮ್ಯಾಚ್ ನೋಡ್ತಾ ಬಂತು ಅಂತಂದ್ರೆ ಐರ್ಲೆಂಡ್ ವಿರುದ್ಧ ಮೊದಲನೇ T20 ಪಂದ್ಯದಲ್ಲಿ 5 ಬಾಲ್ಗೆ 1 ರನ್ ಆಡಿದ್ರೆ ಆನಂತರ ಎರಡನೇ T20 ಪಂದ್ಯದಲ್ಲೂ ಕೂಡ 11 ಬಾಲ್ ಅಲ್ಲಿ 12 ರನ್ ಆದ್ರೆ ಆಡ್ತಾರೆ. ಇನ್ನು ಇವತ್ತಿನ ಪಂದ್ಯದಲ್ಲೂ ಕೂಡ ಇಶಾನ್ ಕಿಶನ್ ಅವರು ರನ್ ನೋಡೋ ಸಮಯದಲ್ಲಿ ಎಡವಿದ ಕಾರಣದಿಂದಾಗಿ 2 ಬಾಲ್ ಆಡಿ ಮತ್ತೊಮ್ಮೆ ಗೋಲ್ಡನ್ ಡಕ್ ಆದ್ರೆ ಆಗ್ತಾರೆ ಇಶಾನ್ ಕಿಶನ್ ಕೂಡ. ಇನ್ನು ಇವರಿಬ್ಬರನ್ನ ಬಿಟ್ಟು ಅಂತಂದ್ರೆ ನಾವು ನೆಕ್ಸ್ಟ್ ಮಾತಾಡೋದೇ ತಿಲಕ್ ವರ್ಮಾ ಬಗ್ಗೆ. ಹೌದು ಸ್ನೇಹಿತರೆ, ತಿಲಕ್ ವರ್ಮನು ಕೂಡ ಹೇಳ್ಕೊಳ್ಳೋಂತ ಬ್ಯಾಟಿಂಗ್ ಏನೋ ಮಾಡ್ತಾ ಇಲ್ಲ. ಹೌದು ಕೊನೆವರೆಗೇನೋ ಇರ್ತಾರೆ ಮತ್ತು ಒಳ್ಳೆ ಏನೋ ರನ್ ಕಲೆ ಹಾಕೋ ರೀತಿ ಬ್ಯಾಟಿಂಗ್ ಆದ್ರೆ ಮಾಡ್ತಾರೆ. ಆದ್ರೆ ಬಾಲ್ ರನ್ ಅಲ್ಲೇ ಇರುತ್ತೆ ಮತ್ತು ಆ ಕಾರಣದಿಂದಾಗಿ ಇವ್ರನ್ನ T20 ಇಂದಾನೆ ತೆಗೆದಾಕಿ ಅಂತಂದು ಇದೀಗ ಫ್ಯಾನ್ಸ್ ಕೂಡ ಆಕ್ರೋಶ ಆದ್ರೆ ಹೊರ ಆಗ್ತಾ ಇದ್ದಾರೆ. ತಿಲಕ್ ವರ್ಮಾ ಲಾಸ್ಟ್ 3 ಇನ್ನಿಂಗ್ಸ್ ಅಲ್ಲಿ ಎಷ್ಟು ರನ್ ಬಾರಿಸಿದ್ದಾರೆ, ಎಷ್ಟು ರನ್ ಕಲೆ ಹಾಕಿದ್ದಾರೆ ಅಂತ ನೋಡಿದ್ರೆ ಮೊದಲನೇ ಐರ್ಲೆಂಡ್ ವಿರುದ್ಧ ಮೊದಲನೇ T20 ಪಂದ್ಯದಲ್ಲಿ 21 ಬಾಲ್ಗೆ 19 ರನ್ ಆದ್ರೆ ಹೊಡೆದಿದ್ದಾರೆ. ಇನ್ನು ಎರಡನೇ T20 ಪಂದ್ಯದಲ್ಲಿ 46 ಬಾಲ್ ಅಲ್ಲಿ 55 ರನ್ ಆದ್ರೆ ಹೊಡಿತಾರೆ. ಅವತ್ತಿನ ದಿನ ಅಂತೂ ತಿಲಕ್ ವರ್ಮಾಗೆ ಇಡೀ ಕ್ರಿಕೆಟ್ ಅಂದ್ರೆ ಭಾರತದಲ್ಲಿ ಇರುವಂತ ಇಡೀ ಕ್ರಿಕೆಟ್ ಅಭಿಮಾನಿಗಳೇ ಬೈತಾರೆ. ಯಾಕಂತಂದ್ರೆ ಇಷ್ಟು ಬಾಲ್ ಆಡಿದಂತ ತಿಲಕ್ ವರ್ಮಾ ಪಂದ್ಯ ಗೆಲ್ಲಿಸಿಕೊಳ್ಳಲು ಸಾಧ್ಯವಾಗ್ಲಿಲ್ಲ. ಇವರನ್ನ ತಂಡದಿಂದ ಮೊದಲು ತೆಗೆದಾಕಿ ಅಂತಂದು ಇಡೀ ಕ್ರಿಕೆಟ್ ಅಭಿಮಾನಿಗಳಾದ್ರೆ ಬೈದ್ಬಿಟ್ರು. ಇನ್ನು ತಿಲಕ್ ವರ್ಮಾ ಅವರು ಇನ್ನಿಂಗ್ಸ್ ಬೀಡ್ ಮಾಡಕ್ಕೇನೋ ಸ್ಟ್ರಾಟಜಿ ಏನೋ ಒಳ್ಳೆ ಪ್ಲಾನಿಂಗ್ ಹಾಕೊಂಡೆ ಆದ್ರೆ ಬರ್ತಾರೆ. ಆದ್ರೆ ಅವರ ಬ್ಯಾಟ್ ನಿಂದ ಆದ್ರೆ ರನ್ನೇ ಬರ್ತಾ ಇಲ್ಲ. ಹೌದು ಸ್ನೇಹಿತರೆ, ಇವತ್ತಿನ ಪಂದ್ಯದಲ್ಲಿ ಇಂಗ್ಲೆಂಡ್ ವಿರುದ್ಧ ಮೊದಲನೇ T20 ಪಂದ್ಯದಲ್ಲೂ ಕೂಡ 13 ಬಾಲ್ಗೆ 13 ರನ್ ಆಡಿ ಔಟ್ ಆಗ್ತಾರೆ ತಿಲಕ್ ವರ್ಮಾನು ಕೂಡ. ಇವತ್ತಿನ ಪಂದ್ಯದಲ್ಲಿ ನಮ್ಮ ಅಭಿಷೇಕ್ ಶರ್ಮಾ ಮತ್ತು ನಮ್ಮ ನಾಯಕ ಶ್ರೇಯಸ್ ಅಯ್ಯರ್ ಇಬ್ಬರನ್ನ ಬಿಟ್ರೆ ಬೇರೆ ಯಾವ ಬ್ಯಾಟರ್ ಕೂಡ ಹೇಳಿಕೊಳ್ಳುವಂತ ಪ್ರದರ್ಶನ ಕೊಡ್ಲೇ ಇಲ್ಲ. ಹೌದು ನಮ್ಮ ಟೀಮ್ ಇಂಡಿಯಾ ಈ 3 ಜನ ಕೈ ಕೊಟ್ಟರು ಕೂಡ ನಮ್ಮ ಟೀಮ್ ಇಂಡಿಯಾ 189 ರನ್ ಆದ್ರೆ ಕಲೆ ಹಾಕುತ್ತೆ 7 ವಿಕೆಟ್ ಕಳ್ಕೊಂಡು. ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಅಭಿಷೇಕ್ ಶರ್ಮಾ ಅಂತೂ ಪವರ್ ಪ್ಲೇ ನಲ್ಲಿ 1 ಸೈಡೆಡ್ ಆಗಿ ನಾನು ಹೊಡಿತೀನಿ ಇಂಗ್ಲೆಂಡ್ ಬೌಲರ್ ಗಳಿಗೆ ಅಂತಂದು ಅಭಿಷೇಕ್ ಶರ್ಮಾ ಮಾತ್ರ ವಿಧ್ವಂಸಕ ಬ್ಯಾಟಿಂಗ್ ಆದ್ರೆ ಮಾಡ್ತಾರೆ. ಪವರ್ ಪ್ಲೇ ನಲ್ಲಿ 24 ಬಾಲ್ ಅಲ್ಲಿ 59 ರನ್ ಆಡಿ ಔಟ್ ಆಗ್ತಾರೆ ಅಭಿಷೇಕ್ ಶರ್ಮಾ ಶಾಮ್ ಕರನ್ ಬೌಲಿಂಗ್ ನಲ್ಲಿ. ಇದರಲ್ಲಿ 6-4 4-6 245.83 ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಮಾಡ್ತಾರೆ ಅಭಿಷೇಕ್ ಶರ್ಮಾ. ಹೌದು ಸ್ನೇಹಿತರೆ, ಇವರ ಜೊತೆ ಕೈ ಜೋಡಿಸಿದಂತ ನಾಯಕ ಶ್ರೇಯಸ್ ಅಯ್ಯರ್ ಕೂಡ 47 ಬಾಲ್ ಅಲ್ಲಿ 68 ರನ್ ಆದ್ರೆ ಆಡ್ತಾರೆ. ನಾಯಕನ ಪಾತ್ರ ಅಚ್ಚುಕಟ್ಟಾಗಿ ನಿಭಾಯಿಸ್ತಾರೆ ಇವತ್ತಿನ ದಿನ ಶ್ರೇಯಸ್ ಅಯ್ಯರ್. 6-4 1-6 144.68 ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಮಾಡ್ತಾರೆ ನಾಯಕ ಶ್ರೇಯಸ್ ಅಯ್ಯರ್. ಆನಂತರ ಬಂದಂತ ದುಬೆನು ಕೂಡ ನಾನು ಫಿನಿಶರ್ ಯಾಕೆ ಎಂದು ಪ್ರೂವ್ ಮಾಡ್ತಾರೆ ಮತ್ತೊಮ್ಮೆ. ಹೌದು ಸ್ನೇಹಿತರೆ, 21 ಬಾಲ್ ಅಲ್ಲಿ 42 ರನ್ ಆಡಿ ಭರ್ಜರಿಯಾಗಿ ಬ್ಯಾಟಿಂಗ್ ಮಾಡ್ತಾರೆ ಕೊನೆಯ ಕ್ಷಣದಲ್ಲಿ. 3-6 2-4 200 ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಮಾಡ್ತಾರೆ ಶಿವಮ್ ದುಬೆ. ಒಟ್ನಲ್ಲಿ ಹೇಳ್ಬೇಕಂತಂದ್ರೆ ನಮ್ಮ ಭಾರತ ತಂಡ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದಂತ ನಮ್ಮ ಭಾರತ ತಂಡ ಪವರ್ ಪ್ಲೇ ನಲ್ಲಿ ಏನೋ ಕಳಪೆ ಬ್ಯಾಟಿಂಗ್ ಆದ್ರೆ ಕೊಟ್ಟರು ನಮ್ಮ ಬ್ಯಾಟರ್.
ಸ್ಪಿನ್ನರ್ಸ್. ಆದ್ರೆ ಅಭಿಷೇಕ್ ಶರ್ಮಾ, ಶ್ರೇಯಸ್ ಅಯ್ಯರ್ ಮತ್ತು ಶಿವಮ್ ದುಬೆ ಈ ಮೂವರ ಬ್ಯಾಟ್ ನಿಂದ ರನ್ ಬಂದಿರೋ ಕಾರಣದಿಂದಾಗಿ ಮೊದಲು ಬ್ಯಾಟಿಂಗ್ ಮಾಡಿ 189 ರನ್ ಆದ್ರೆ ಹೊಡಿತಾರೆ 7 ವಿಕೆಟ್ ಕಳ್ಕೊಂಡು. ಹೌದು, ಈ ಪಂದ್ಯ ಮಳೆಯಿಂದಾಗಿ ಅಬೋರ್ಡೆಂಟ್ ಆದ್ರೆ ಆಗಿದೆ ಮತ್ತು ಅಕಸ್ಮಾತ್ ಏನಾದ್ರು ಈ ಪಂದ್ಯ ನಡೆದಿತ್ತು ಅಂತಂದ್ರೆ ನಮ್ಮ ಟೀಮ್ ಇಂಡಿಯಾ ಗೆಲ್ಲೋ ಚಾನ್ಸಸ್ ಜಾಸ್ತಿ ಇತ್ತು. ಯಾಕಂತಂದ್ರೆ ನಮ್ಮ ಸ್ಪಿನ್ನರ್ಸ್ ಕೂಡ ಬಲಿಷ್ಠವಾಗಿದ್ರು. ಆ ಕಾರಣದಿಂದಾಗಿ ಈ ಪಂದ್ಯದಲ್ಲಿ ನಾವು ನಮ್ಮ ಭಾರತ ತಂಡ ಗೆಲ್ಲುತ್ತೆ ಅಂತ ಅಂದುಕೊಂಡಿದ್ದೆವು. ಒಟ್ನಲ್ಲಿ ಈ ಪಂದ್ಯ ಮಳೆಯ ಕಾರಣದಿಂದಾಗಿ ರದ್ದಾಗಿದೆ. ಇನ್ನು ಎರಡನೇ T20 ಪಂದ್ಯಕ್ಕಾಗಿ ನಾವೆಲ್ಲರೂ ಕೂಡ ಕಾಯಲೇಬೇಕು.